ಸರ್ ಆರೋಗ್ಯ ಇಲಾಖೆ ಅಂದ ತಕ್ಷಣವೇ ಒಂದು ಡಾಕ್ಟರ್ಸು, ಎರಡನೇದು ಮೆಡಿಷನ್ಸ್, ಇವೆರಡೇ ಇರೋದು. ಇವೆರಡು ಇದ್ದರೆ ನಿಮ್ಗೆ ಯಾವ್ದು ಸಮಸ್ಯೆನೂ ಬರೋದಿಲ್ಲ. ಡಾಕ್ಟ್ರುಗಳ ವಿಚಾರಕ್ಕೆ ಬಂದರೆ ಒಂದು ನೀವೀಗ ಡಾಕ್ಟ್ರುಗಳು ತುಂಬ ಅಭಾವ ಇದೆ, ನರ್ಸ್ಗಳ ಅಭಾವ ಇದೆ. ಆಮೇಲೆ ಈ ಕಾಂಟ್ರಾಕ್ಟ್ ಬೇಸ್ ಮೇಲೆ ಏನು ಡಾಕ್ಟ್ರುಗಳನ್ನ ತಗೋತಾ ಇದ್ದೀರಿ, ಬರೀ 60,000 ರೂಪಾಯಿ ಸಂಬಳ ಕೊಡ್ತಾ ಇದ್ದೀರಿ ಸರ್ ಅವ್ರಿಗೆ. 60,000 ರೂಪಾಯಿ ಸಂಬಳ. ಗೌರ್ಮೆಂಟ್ ಡ್ರೈವರ್ ನಿಮಗೆ ಗೊತ್ತಿರಬೇಕು, ನಿಮ್ಮ ಸ್ಪೀಕರ್ ಆಗಿದ್ದರು 1,00,000 ರೂಪಾಯಿ ಸಂಬಳ ತಗೋತಾರೆ ಡ್ರೈವರ್ಗಳು. MBBS ಓದಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆಮೇಲೆ ಸೊಫಿಸ್ಟಿಕೇಟೆಡ್ ಜನನೇ ಇರ್ತಾರೆ, ಅವ್ರಿಗೆ ರೂರಲ್ ಸೇವೆ ಎಲ್ಲ ಕಡ್ಡಾಯ ಮಾಡಿದ್ದೀವಿ, ಮಾಡಲಿ, ತೊಂದರೆ ಇಲ್ಲ. ಬರೀ 60,000 ಫಿಕ್ಸ್ ಮಾಡಿ ಅದನ್ನೇನಾದ್ರು ಬೇರೆ ಬೇರೆ ಥರ ಯೋಚನೆ ಮಾಡ್ಬೋದಲ್ಲ ಸರ್ ಅವ್ರನ್ನ ಸೆಳೆಯೋದಕ್ಕೋಸ್ಕರ? ಏನು ಸ್ಟಾರ್ಟಿಂಗ್ ಸ್ಟೇಜ್ 60 ಮತ್ತು ಹಂತ ಹಂತವಾಗಿ ಅದು 1 ಲಕ್ಷಕ್ಕಿಂತ ಜಾಸ್ತಿ ಮೀರ್ತದೆ ಇದು ಸ್ಯಾಲರಿ. ಅದು ನಾವು ಕೂಡ ಅದಕ್ಕೆ ಬೇರೆ ಬೇರೆ ಯೋಜನೆ ಇವತ್ತೊಂದು ಮಾಡಿದ್ದೇವೆ, ನಾವು ಸರ್ಕಾರ ಜೊತೆ ಚರ್ಚೆ ಮಾಡ್ತೇವೆ. ಸೊ ಮುಂದೆ ಯಾಕೆಂದರೆ ನಮ್ಗೆ ಅರ್ಥ ಆಗ್ತದೆ ಅವ್ರದ್ದೊಂದು ಗೌರವವಾದ ಒಂದು ಪ್ರೊಫೆಷನ್ ಇದೆ, ಅವರ ಗೌರವ ಉಳಿಬೇಕು, ಚೆನ್ನಾಗಿ ಕೆಲಸನೂ ಮಾಡಬೇಕು, ಜನರಿಗೆ ಆರೋಗ್ಯ ದೃಷ್ಟಿ ಸರಿಯಾಗಿ ಕೂಡ ಇರಬೇಕು. ನಿಮ್ಮ ಸಲಹೆ ಸೂಚನೆ ಕೊಡಿ, ಏನಾದರೂ ಇದ್ದರೆ ಖಂಡಿತವಾದನ್ನು ಅಲ್ಪಡಿಸ್ತೇವೆ. ಆಮೇಲೆ ಸರ್ ಒಂದಷ್ಟು ಡಾಕ್ಟ್ರುಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಹೆಸರು ತರ್ತಾ ಇದ್ದಾರೆ, ಜನರ ಪ್ರಾಣ ಉಳಿಸ್ತಾ ಇದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಸುಮಾರು ಮಂದಿ ಇನ್ನೊಂದು ಯಾವುದೋ ಪ್ರೈವೇಟ್ ಕ್ಲಿನಿಕ್ ಇಟ್ಕೊಳ್ಳೋದು, ಸರ್ಕಾರಿ ಡ್ಯೂಟಿ ಅವಧಿಲೇ ಹೋಗಿ ಬೇರೆ ಕಡೆ ಸರ್ವಿಸ್ ಮಾಡಿ ಬರೋದು, ಬೇರೆ ಆಸ್ಪತ್ರೆಗೆ ಬರೋದು, ಆಮೇಲೆ ಲಿಟ್ರಲಿ ಇಗ್ನೋರ್ ಮಾಡೋದು. ಅಂದರೆ ಏನು ಗೊತ್ತಾ, ಅವ್ರಿಗೆ ಹೆಚ್ಚು ಪೇಷಂಟ್ಸ್ಗಳು ದಿನ ಸಾಯೋರಿಗೆ ಅಳೋರು ಯಾರು ಅಂತ ಹೇಳ್ತಾರಲ್ಲ, ಹಾಗೆ ಆಸಕ್ತಿ ಕಳ್ಕೊಂಡಿರುವಂಥ ಡಾಕ್ಟರ್ಸ್ಗಳಿದ್ದಾರೆ. ಇದನ್ನು ರೆಗ್ಯುಲರಾಗಿ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಲೋಕಾಯುಕ್ತ ಕೇಸ್ಗಳು ನೋಡ್ತಾ ಇರ್ತೀವಿ, ಟ್ರ್ಯಾಪ್ ನೋಡ್ತಾ ಇರ್ತೀವಿ, ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ನೋಡ್ತಾ ಇದ್ವಿ. ಈ ಡಾಕ್ಟರ್ಗಳ ಮಾನಸಿಕತೆಯನ್ನು ಸರಿ ಮಾಡೋದಕ್ಕೆ, ಅಥವಾ ಅವರಲ್ಲಿ ಒಂದು ಪ್ರೋತ್ಸಾಹ ಕೊಡೋದಕ್ಕೆ, ಅಥವಾ ಅವರಲ್ಲಿ ಡಿಸಿಪ್ಲಿನ್ ತರೋದಕ್ಕೆ ಏನಾರು ಹೊಸದಾಗಿ ಮಾಡಬೇಕು ಅಂತ ಅನಿಸುತ್ತಾ ಸರ್? ನೀವು ನಿಮ್ಮ ಸಲಹೆ ಅತ್ಯುತ್ತಮವಾದ ಸಲಹೆ. ಇದರ ಬಗ್ಗೆ ನಾನು ಕೂಡ ನಿನ್ನೆನೇ ಮೀಟಿಂಗಲ್ಲಿ ಬಗ್ಗೆ ಚರ್ಚೆ ಮಾಡಿದ್ದೇನೆ. ನಾನು ಕೂಡ ಬೇರೆ ಬೇರೆ ಉನ್ನತ ಮಟ್ಟದ ತಜ್ಞರ ಜೊತೆ ಚರ್ಚೆ ಮಾಡಿಕೊಂಡು ಯಾವ ರೀತಿ ಇವರನ್ನು ಸ್ಟ್ರೀಮ್ಲೈನ್ ಮಾಡ್ಬೋದು, ಇವರೊಂದು ಕಮಿಟ್ಮೆಂಟ್ ಬದ್ಧತೆಗೆ ಹೊತ್ತು ಕೊಡ್ಬೋದು, ಮತ್ತು ಅವರ ಟೆನ್ಷನ್ ಕಡಿಮೆ ಮಾಡಿ. ನಾನು ಹೇಳಿದೆ ನಿನ್ನೆ, ನಿಮ್ಮ ಎಲ್ಲ ಸಮಸ್ಯೆಯನ್ನು ಬಗೆಹರಿಸೋದು ನನ್ನ ಜವಾಬ್ದಾರಿ, ಜನರಿಗೆ ಕೆಲಸ ಮಾಡೋದು ನಿಮ್ಮ ಜವಾಬ್ದಾರಿ. ನಿಮ್ಮ ಸಮಸ್ಯೆ ನನಗೆ ಹೇಳಿ, ನಿಮ್ಮ ಸಮಸ್ಯೆಯನ್ನು ಇಟ್ಟುಕೊಂಡು ನೀವು ಜನರಿಗೆ ತೊಂದರೆ ಮಾಡಲಿಕ್ಕೆ ಹೋಗಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ನಿನ್ನೆ ಹೇಳಿದ್ದೇನೆ. ನಿಮ್ಮ ಸಲಹೆ ಸೂಚನೆ ಪಾಲಿಸ್ತೇವೆ. ಎರಡನೇದು ಸರ್, ಎರಡನೇ ಡಾಕ್ಟ್ರು, ಇನ್ನೊಂದು ಮೆಡಿಷನ್ಸ್ ಪರ್ಚೇಸ್ ವಿಚಾರಕ್ಕೆ ಬಂದಾಗ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ನಿಮ್ಮಲ್ಲಿ ಸೆಕ್ಷನ್ ಇದೆ. ಅಲ್ಲಿ ಭಾಳಷ್ಟು ಕಂಪ್ಲೇಂಟ್ಸ್ಗಳು ಬರ್ತಾಯಿದೆ ಸರ್. ನಾನು ಒಂದಷ್ಟು ಜನಕ್ಕೆ ಫೋನ್ ಮಾಡಿದೆ, ಹೆಲ್ತ್ ಮಿನಿಸ್ಟರ್ ಅವರು ಇಂಟ್ರ್ಯೂಗೆ ಕರೆದಿದ್ದಾರೆ, ಏನಾದ್ರು ಪ್ರಶ್ನೆ ಸಜೆಸ್ಟ್ ಮಾಡಿ ಅಂತ. ಸುಮಾರು ಜನ ಹೇಳಿದ್ರು, ಈ ಸಿಟಿಗಳಲ್ಲಿ ಏನೋ ಪೋಸ್ಟಿಂಗ್ ತೊಗೋಬೇಕು ಅಂದರೆ ಇಷ್ಟು ಒಂದು ಫಿಕ್ಸ್ ಆಗಿಬಿಟ್ಟಿದೆ, ರೂರಲಲ್ಲಿ ಇಷ್ಟ ಆಗಿದೆ. ಅವ್ರೇನು ಮಾಡ್ತಾರೆ, ಬಂದು ಕೂತವ್ರು ಏನು ಮಾಡ್ತಾರೆ, ಖಾಸಗಿ ಇವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡೋದು, ಆಮೇಲೆ ಏನೋ ಕಾಳಸಂತೆ ವ್ಯವಹಾರಕ್ಕೆ ಸಪೋರ್ಟ್ ಮಾಡೋದು, ಈ ಥರ ಕೆಲಸಕ್ಕೆ ನಿಂತ್ಕೋತಾ ಇದ್ದಾರೆ. ಅದನ್ನು ಈ ಟ್ರಾನ್ಸ್ಫರ್ ದಂಧೆ ಅಂತಕ್ಕಂಥದ್ದು ಇನ್ನೊಂದು ಮತ್ತೊಂದು ನಾವು ನೋಡ್ತಾನೆ ಬಂದಿದ್ದೀವಿ. ಇದು ಒಂದು ಇಲಾಖೆಗೆ ಸೀಮಿತವಾದದ್ದು ಅಲ್ಲ, ಒಂದು ವಿಭಾಗಕ್ಕೆ ಸೀಮಿತವಾದದ್ದು ಅಲ್ಲ. ಇದನ್ನೇನಾದ್ರು ಸ್ಟ್ರೀಮ್ಲೈನ್, ಈ ವರ್ಗಾವಣೆ ಪೋಸ್ಟಿಂಗ್ಸ್ ಇದೆಯಲ್ಲ, ಆ ಪೋಸ್ಟಿಂಗ್ ಪದ್ಧತಿನ ಏನಾದ್ರು ರ್ಯಾಂಕಿಂಗ್ ಮಾಡಿ ಈ ಥರ ಏನಾದ್ರು ಸ್ಟ್ರೀಮ್ಲೈನ್ ಮಾಡುವಂಥ ಏನಾದ್ರು ಯೋಚನೆ ಇದೆಯಾ ಸರ್? ಈಗ ಮಾಡಬೇಕಂತ ಆಲೋಚನೆ ಇದೆ. ಯಾಕಂತ ಹೇಳಿದರೆ ಇದು ಡ್ರಗ್ಸಿಗೆ ಸಂಬಂಧಪಟ್ಟ ಬೇರೆ 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 ಟೈಪ್ನ ಡ್ರಗ್ಸ್ ಇದೆ. ಅದಕ್ಕೆ ಬೇರೆ ಬೇರೆ ಕಮಿಟಿಯನ್ನು, ನಾವು ಲೋಕಲ್ ಕಮಿಟಿಯನ್ನು, ಯಾರಂತ ಎಕ್ಸ್ಪರ್ಟ್ ಕಮಿಟಿ, ನಮ್ಮ ಗೌರ್ಮೆಂಟ್ನವರಲ್ಲ, ಔಟ್ಸೈಡರ್ಸ್. ಈಗ ಕ್ಯಾನ್ಸರ್ ಔಷಧ ಮಾಡಬೇಕಾದ್ರೆ ಕ್ಯಾನ್ಸರಲ್ಲಿ ತಜ್ಞರಿರುವಂತಹ ಎಕ್ಸ್ಪರ್ಟ್ ಕಮಿಟಿ ಆ ಕಮಿಟಿಯಲ್ಲಿದೆ. ಅವರದನ್ನು ನೋಡಿ ಅವ್ರು ರೆಕಮೆಂಡ್ ಮಾಡಿ ಮತ್ತೆ ಅದು ಬರಬೇಕು. ಮತ್ತು ಟಾಪ್ ಲೆವೆಲ್ ನಮ್ಮ IAS ಆಫೀಸರ್ ಅದಕ್ಕೆ ಇದ್ದಾರೆ. ಈ ಮಧ್ಯದಲ್ಲಿ ಕೆಲವರದು ಇಲ್ಲ ಅಂತ ನಾನು ಹೇಳೋದಿಲ್ಲ, ಭಾಳಷ್ಟು ನನ್ನ ಕೂಡ ಗಮನಕ್ಕೆ ಇವತ್ತು ಬಂದಿದೆ. ಅದನ್ನು ನಾನು ಯಾವುದೇ ರೀತಿಯನ್ನು ಕೂಡ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಲಿಕ್ಕೆ ನಾವು ಹೋಗೋದಿಲ್ಲ. ನೀವು ಏನು ಹೇಳಿದ್ದೆ ಅಲ್ಲಿದ್ದಂಥ ಇದನ್ನು ನಾನು ಅದನ್ನು ಸ್ಟಡಿ ಮಾಡ್ತಾ ಇದ್ದೇನೆ. ಯಾಕೆ ಇದರಲ್ಲಿ ತುಂಬ ದೊಡ್ಡ ಡಿಪಾರ್ಟ್ಮೆಂಟ್. ನಾವೊಂದು ನಮ್ಮ ಡಾಕ್ಟ್ರುಗಳದ್ದು ನೋಡಬೇಕು, ಎರಡು ಡ್ರಗ್ ನೋಡಬೇಕು, ಥರ್ಡ್ನೇದು ಲಾಜಿಸ್ಟಿಕ್ಸ್ ಇದೆ, ನೀವು ಹೇಳಿದ್ದಾಗೆ ಈ ಪರ್ಚೇಸ್ ಅದರದ್ದೊಂದು ಡಿಪಾರ್ಟ್ಮೆಂಟ್ ಬೇರೆ, ಇನ್ನೊಂದು ನಮ್ಮ ಫುಡ್ ಆ್ಯಂಡ್ ಸೇಫ್ಟಿ ಬೇರೆ, ಇನ್ನೊಂದು ಮೆಟರ್ನಲ್ ಹೆಲ್ತ್ ಬೇರೆ. ಅದಕ್ಕೆ ನಾನು ಇದರ ಬಗ್ಗೆ ಕೂಡ ಮತ್ತು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಒಂದು ಬೇರೆ. ಇದೆಲ್ಲ ಕೂಡ ಸ್ಟ್ರೀಮ್ಲೈನ್ ಮಾಡಿ ಉತ್ತಮ ಅಧಿಕಾರ ಹಾಕಿಕೊಂಡು ಚೆನ್ನಾಗಿ ಮುಂದೆ ತಗೊಂಡು ಹೋಗಿ ನಾನು ಪ್ಲ್ಯಾನ್ ಮಾಡಿದ್ದೇನೆ. ಅದನ್ನು ಮುಂದಿನ ಅದನ್ನು ಅನುಷ್ಠಾನ ಮಾಡ್ತೇನೆ.